ಹೌದು ಹೌದು. ಅಂದರೆ ನಾವು 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ಗೆ ರೆಡಿ ಮಾಡಿಬಿಟ್ಟಿದ್ವಿ ಫಿಲಮ್ ಟೋಟಲಿ ನಮಗೆ, ಕನ್ನಡ, ತೆಲುಗು ಆ್ಯಂಡ್ ತಮಿಳ್. ಆ್ಯಂಡ್ ಕನ್ನಡ ತಮಿಳ್ ನಿಮ್ಗೆ ನೋಡ್ದಂಗೆ ತಮಿಳ್ದೆಲ್ಲ ಆಲ್ಮೋಸ್ಟ್ ಏನು ಡೈಲಾಗ್ಸ್ ಇದೆ ಇಲ್ಲಿ ಅದೇ ಅಥೆಂಟಿಕ್ ಹಂಗೆ ಇಟ್ಕೊಂಡಿದ್ದೀವಿ ನಾವು. ಕನ್ನಡದ ಮಾತ್ರ ಡಬ್ ಆಗಿರುತ್ತೆ ನಿಮಗೆ. ಸೊ ಇಟ್ ಇಸ್ ತುಂಬ ಡಬ್ಬಿಂಗ್ ಫಿಲಮ್ ಥರನೂ ಅನ್ಸಲ್ಲ ಅದು ನಿಮಗೆ. ಅಲ್ಲಿ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ಟ್ರೈಟ್ ಫಿಲಮ್ ಥರ ಕನ್ಸ. ಹೌದು ಇಲ್ಲ, ಬಟ್ ಅಗೇನ್ ಲಿಟಲ್ ಕನ್ನಡ ಡಬ್ಬಿ ಇರುತ್ತೆ, ಅದು ಸಾರಿ ತಮಿಳ್ ಡಬ್ಬಿ ಇರುತ್ತೆ ಅದರಲ್ಲಿ. ಗಣೇಶ್ ಸರ್, ನಾನು ಯಾವಾಗಲೂ ನನಗೆ ಡೇ 1 ಯಾವಾಗ ಜಗದೀಶ್ ಸರ್ ಹಿಂಗೆ ಸರ್ ಹಿಂಗೆ ಸ್ವಲ್ಪ ಸ್ಲೋ ಓಪನಿಂಗ್ ಇದೆ ಅಂತ ಅಂದರು, ನಾವು ಒಂದೇ ಒಂದು ಮಾತು ಹೇಳಿ ಸರ್ ಅವ್ರಿಗೆ, ಸರ್ ನಾನು ಇವತ್ತಿನವರೆಗೂ ಟಿಲ್ ಡೇಟ್ ಪ್ರೊಡಕ್ಷನ್ ಆಗಿರಲಿ ಡೈರೆಕ್ಷನ್ ಆಗಿರಲಿ ನನಗೆ ದುಡ್ಡು ಸೆಕೆಂಡ್ರಿ ಇದೆ ಸರ್, ನನ್ನ ದುಡ್ಡು ಫಸ್ಟ್ ನನಗೆ ಬಂದೇ ಇಲ್ಲ ಇವತ್ತು. ಯಾಕಂದರೆ ನಂಗೆ ವಯಸ್ಸಿದೆ ಸರ್, ನಾನು ದುಡ್ಕೋತೀನಿ, ನಾನು ಮುಂದೆ ಇನ್ನೂ ಯಾವುದೋ ಒಂದು ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ 6 ತಿಂಗಳು ಎಕ್ಸ್ಟ್ರಾ ದುಡಿಬೇಕಾ, ನಾನು ದುಡ್ಕೋತೀನಿ ಸರ್, ನಾನು ಅದ್ರ ಬಗ್ಗೆ ಡೌಟ್ ಇಲ್ಲ. ಸಿನಿಮಾ ಸರಿ ಮಾಡಿದೀವ, ಸಿನಿಮಾ ಸರಿ ಮಾಡಿಲ್ಲ ಅನ್ನೋಷ್ಟೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಸಿನಿಮಾ ವರ್ಕ್ ಆಗಿಲ್ಲ ಅಂತಂದರೆ ಅಲ್ಲೇನೋ ಕಲ್ತ್ಕೋತೀನಿ, ಓಕೆ ಈ ಸಿನಿಮಾ ವರ್ಕ್ ಆಗಿಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಏನು ಮಾಡ್ಬೇಕು ನಾನು ನೆಕ್ಸ್ಟು ಅನ್ನೋದ್ರ ಮೇಲೆ ಓಡ್ತೀನಿ ಸರ್. ಈ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ, ಈ ಸಿನಿಮಾ ಇಷ್ಟೊಂದು ಅಪ್ರಿಷಿಯೇಷನ್ ಬರ್ತಿದೆ ಸರ್, ಸೊ ನಿಜವಾಗ್ಲೂ ಇದು ಬೆಟರ್ ಆಗುತ್ತೆ ಸರ್ ಸಿನಿಮಾ, ನನ್ಗೆ ಅದೊಂದು ಹೋಪ್ ಇದೆ ಸರ್ ನನಗೆ ಅಂತಾನೆ ಹೇಳಿದ್ದೆ ನಾನು. ಹಾಗಾಗಿ ನಾನು ತುಂಬ ಝೀರೋ ಎಕ್ಸ್ಪೆಕ್ಟೇಷನಲ್ಲೇ ಇರ್ತೀನಿ ಸರ್ ಯಾವಾಗಲೂ. ನನ್ನ ಎಕ್ಸ್ಪೆಕ್ಟೇಷನ್ಸು ಒಂದೇ ಸರ್, ಯಾರಾದರೂ ನಂಬಿ ದುಡ್ಡು ಹಾಕ್ತಾರಲ್ಲ, ನನ್ನ ದುಡ್ಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಆನಂದ್ ಆಡಿಯೋದವರು ಒಂದು ದುಡ್ಡು ಕೊಟ್ಟು ಆಡಿಯೋ ರೈಟ್ಸ್ ತೊಗೊಂಡಿರ್ತಾರೆ, ಜಗದೀಶ್ ಅವರು ಅಲ್ಲೇ ಹೇಳಿದ್ರು ಯಾರೋ ಒಂದು, ಬಿಕಾಸ್ ಹಿ ಗೇವ್ ಅ ವೆರಿ ವೆರಿ ಬಿಗ್ ಅಮೌಂಟ್ ಸರ್. ಇಟ್ ಇಸ್ ಫಾರ್ ನ್ಯೂ ಕಮರ್ಸ್. ನನ್ನ ರಾಣಾ ಪಾಪ ಪಕ್ಕದಲ್ಲಿ ಕೂತಿರೋ ನನ್ನ ಹೀರೋ ಅವ್ರು ಹಂಗೆ ಹೇಳೋದಿಲ್ಲ, ಬಟ್ ಫಾರ್ ಅ ನ್ಯೂ ಕಮರ್ ದಟ್ ಅಮೌಂಟ್ ಈಸ್ ವೆರಿ. ಸರ್ ನಾನು ಗುರು ಶಿಷ್ಯರಿಗೂ ಆ ಅಮೌಂಟ್ ಕೊಟ್ಟಿರಲಿಲ್ಲ ಸರ್, ಹಾನೆಸ್ಟ್ ಹೇಳ್ತೀನಿ ಕೇಳಿದ್ದು, ಗುರು ಶಿಷ್ಯರಿಗೂ ಅವ್ರು ಅದಕ್ಕೆ ಅಮೌಂಟ್ ಕೊಟ್ಟಿರಲಿಲ್ಲ. ಜಡೇಶ್ ಇದ್ದಾರೆ ಮುಂದೆನೆ, ಇಟ್ ವಾಸ್ 50 lakhs ಲೆಸ್ ದೆನ್ ವಾಟ್ ಈಸ್ ಗಿವನ್ ಫಾರ್ ಗುರು ಶಿಷ್ಯರ್ ಇದ್ದಿದ್ದು ನನಗೆ, ಅದಕ್ಕಿಂತ 50 ಲಕ್ಷ ಜಾಸ್ತಿ ನನಗೆ ಅಲ್ಲ ಇದ್ದಿದ್ದು. ಸೊ ಹಾಗಾಗಿ ಅವ್ರೊಂದು ಮಾತು ಹೇಳಿದ್ರು ಗೊತ್ತಾ ಸರ್, ನನಗೆ ಫಸ್ಟ್ ವೀಕಲ್ಲೇ ನಾನು ರಿಕವರ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು. ನನಗೆ ಅಷ್ಟೇ, ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್, ಯಾರೂ ಲಾಸ್ ಆಗಬಾರ್ದು, ನಮಗೆ ದುಡ್ಡು ಹಾಕಿರೋಂಥವ್ರು ಯಾರು ಲಾಸ್ ಆಗಿರಬಾರ್ದು ಅಂತ ಅಷ್ಟೇ ನಾನು ಯೋಚನೆ ಮಾಡೋದು. ಸೊ ಅಲ್ಲಿಂದ ಸೇಫ್ ಆಯಿತು ಅಂದರೆ ಇನ್ನು ಅಲ್ಲಿಂದ ದೇವ್ರಿಚ್ಛೆ ಸರ್, ಅದು ಎಲ್ಲಿಗೆ ತೊಗೊಂಡೋಗುತ್ತೋ, ಅದು 1 ರೂಪಾಯಿ ಬಂದ್ರೂ ನಂಗೆ ಸಂತೋಷ, ಅದು 1 ಕೋಟಿ ರೂಪಾಯಿ ಬಂದರೂ ನಂಗೆ ಸಂತೋಷ. ಹೇಳಿಲ್ವಾ ನಿಮ್ಮ ಫಿಲಮಲ್ಲಿ ನೋಡ್ತೀರಾ 1 ರೂಪಾಯಿದು ಮಹತ್ವ ಏನು ಅಂತಲೂ ಗೊತ್ತಾಗತ್ತೆ ನಮಗೆ. ಸೊ ಫಾರ್ ಮಿ ದಟ್ ಇಸ್ ನಾಟ್ ಮ್ಯಾಟರ್. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಷ್ಟೇ ನನ್ನ ಮ್ಯಾಟ್ರ್ ಮಾಡಿರೋದು. ಓಕೆ, ನಮ್ಗೆ ಅದು ಗೊತ್ತಿಲ್ಲ, ನನಗೆ ಆನ್ ಕ್ಯಾಮ್ರಾ ಅದನ್ನು ಹೇಳ್ಬೋದು ಇಲ್ವೋ. ಹೀರೋಯಿನ್ ಬರೋದು ಒಂದು ಮಾರುತಿ ವ್ಯಾನ್ ಬರುತ್ತೆ ಗೊತ್ತಲ್ಲ ಸರ್, ಅವಾಗ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಹೇಳ್ಕೊತಾರೆ ಒಬ್ರು ಲೇಡಿ, ಮತ್ತು ಅವ್ರು ಹಿಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಗೊತ್ತಾ, ಅದೇ ಮಾರುತಿ ವ್ಯಾನಲ್ಲೇ ಅವ್ರು ಆ ಕಡೆ ಡೋರ್ಲಿ ಇಳಿದಿರೋದು. ದಟ್ ಇಸ್ ದ ಸೇಮ್ ಮಾರುತಿ ವ್ಯಾನ್. ಅಂದರೆ ಎಲ್ಲಿದ್ರು ಅವರು ಅಂತ ಒಂದು ಚಿಕ್ಕ ನಿಮಗೆ ಎಕ್ಸಾಂಪಲ್ ಗೊತ್ತಾಗತ್ತೆ, ಅವರು ಎಲ್ಲಿ ಇಟ್ಟಿದ್ರು ಅವರು ಅನ್ನೋದನ್ನ ತುಂಬ ಸಿಂಪಲ್ ಆಗಿ ಹೇಳಿದ್ವಿ ನಾವು ಅದನ್ನ. ಸೊ ಅವರು ಅರ್ಜೆನ್ಸಿನಲ್ಲಿ ಮುಂದೆ ಅವರು ಫಸ್ಟ್ ಪಾಸ್ ಆಗ್ತಾರೆ, ಆ ಗಾಡಿ ಪಾಸ್ ಆಗೋದಕ್ಕೂ ಅವ್ರು ರಿವೀಲ್ ಆಗ್ತಾರೆ. ಸೊ ದೋ ಕಿಶೋರ್ ಸರ್ ವಾಸ್ ಅಷ್ಟೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ತುಂಬ ಸೇಫ್ ಆಗಿರೋ ಜಾಗದಲ್ಲೇ ಅವ್ರನ್ನ ಇಟ್ಟಿದ್ರು ಅನ್ನೋದು ನಾವಲ್ಲಿ ಕನ್ವೆ ಮಾಡಕ್ಕೆ ಟ್ರೈ ಮಾಡಿದ್ವಿ ಒಂದು. ಆ್ಯಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಸರ್ ತುಂಬ ಚೆನ್ನಾಗಿ, ರೌಂಡ್ ಆಫ್ ಮಾಡ್ಬೋದಾಗಿತ್ತು ಅಂದರೆ ನಾವು ಅಲ್ಲೇ ರೌಂಡ್ ಆಫ್ ಮಾಡ್ಬೋದಾಗಿತ್ತು, ಬಟ್ ಅದು ಪಾರ್ಟ್ 2 ಸ್ಕ್ರಿಪ್ಟಲ್ಲಿ ಹೇಳಿದ್ದೆ ಅವ್ರಿಗೆ, ಹೇಳಿಲ್ಲ. ಓಕೆ, ಪಾರ್ಟ್ 2 ನಲ್ಲಿ ಅದು ಕನ್ಕ್ಲೂಡ್ ಮಾಡ್ತೀವಿ ಸರ್. ಸರ್ ಅದು ಇರ್ಬೋದು, ನಾನು ತುಂಬ ದೇವ್ರನ್ನ ನಂಬುವಂಥವನು, ದೈವ ಭಕ್ತಿಗಳನ್ನ ನಂಬುವಂಥವನು. ನಾವು ಫಸ್ಟ್ ರ್ಯಾಂಬೋ ಅಂತ ಒಂದು ಅದೇ ವರಹಸ್ವಾಮಿ ಮೇಲೇ ನಾವು ಅದು ಮಾಡಿದ್ದು. ಅವಾಗ ತುಂಬ ನಮಗೆ ಚೆನ್ನಾಗಿ ಎಲ್ಲರಿಗೂ ಅದು ವರ್ಕ್ ಆಯಿತು. ಇಲ್ಲೂ ಅಷ್ಟೇ, ನಾವು ಅದು VFX ಮಾಡಿದ ಆ ಶಾರ್ಟ್ನ ಫಸ್ಟ್ ನಾವು ಅಂದ್ಕೊಂಡಾಗ ಅದು ಸತ್ತೋಗಿರುತ್ತೆ ಅಂತಲೇ ಫೀಲ್ ಮಾಡಿದ್ವಿ. ಆಮೇಲೆ ಅರ್ಧ ಅದು VFX ಅಲ್ಲಿ ರೆಡಿ ಆಗೋಯ್ತು. ಆಮೇಲೆ ಮತ್ತೆ ಡಿಸ್ಕಷನ್ ಮಾಡಿದ್ವಿ, ಏನೋ ಪುನಿ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ, ಅದು ಹಂಗೆ ಆಗಿದೆ ಅಂತಂದರೆ ಸ್ವಲ್ಪ ಜೀವ ಇರೋ ಥರ ಮಾಡಿದ್ ಹೋಗ್ಬಿಡುತ್ತೆ ಅಂತ ಪ್ಲಾನ್ ಮಾಡೋಣ ಪುನಿ ಅಂತಂದಮೇಲೆ ಮತ್ತೆ ಅದನ್ನು ರೀವರ್ಕ್ ಮಾಡಿ ಅದು ಕಾರಣಾಂತರಗಳಿಂದ ಗುದ್ದಿದ್ದು, ಬಟ್ ಏಟಾಗಿದೆ, ಏನೋ ಅದು ಮಿಕ್ಕಿದೇನಾಗಿಲ್ಲ ಅನ್ನೋಷ್ಟನ್ನ ಮತ್ತೆ ಕನ್ಕ್ಲೂಡ್ ಮಾಡಿದ್ವಿ. ಬಟ್ ಅದರ್ವೈಸ್ ಆಲ್ಸೋ ನಮಗೆ ಸಿನಿಮಾ ನೀವು ನೋಡಿದ್ರೆ ಇನ್ಕ್ಲೂಡಿಂಗ್ ಅದೊಂದ್ರ ಜೊತೆ ಅಲ್ಲನ, ಇಡೀ ಸಿನಿಮಾದಲ್ಲಿ ಒಂದು ಡಿವೋಷನಲ್ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ. ಯಾರು ಕಾಪಾಡಲ್ಲ ಅಂದಾಗ ದೇವ್ರು ಕಾಪಾಡ್ತಾನೆ ಅಂತ ನಂಬ್ತೀನಿ ನಾನು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಪುನೀತು. ಸೊ ಅದು ಫಸ್ಟ್ ಶಾರ್ಟ್ ಇಂದ ಹಿಡಿದು ನಿಮ್ಗೆ ಲಾಸ್ಟ್ ಶಾರ್ಟ್ ಮಾತಾಡ್ಕೊಂಡು ಶಾರ್ಟ್ ಬರೋ ತನಕನೂ ಕೂಡ ಅಂದರೆ ಅದೇ ಪ್ರಾಮಿಸ್ ಮಾಡಿದ್ದು, ನಾವೇನು ಬೇರೆ ಏನಿರಲ್ಲ, ಒಂದು ಪ್ರಾಮಿಸ್ ಅಷ್ಟೇ ಇದ್ದಿದ್ದು ನಮಗೆ, ಇದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ವಿತ್ ಲವ್ ಸ್ಟೋರಿ ಇರುತ್ತೆ ಅಂತ, ಅದನ್ನೇ ನಾವು ಡೆಲಿವರ್ ಮಾಡಿದ್ವಿ. ಅದೇ ಎಲ್ಲ ಹೇಳ್ತಿರೋದ್ರೆ ಅದಕ್ಕೆ ವಿ ಆರ್ ಹ್ಯಾಪಿ ಫಾರ್ ದಟ್ ಅಷ್ಟೇ. ಅಲ್ಲ, ಇವಾಗ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ಯಾರ್ಯಾರು ರಿಯಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಏನು ಅನ್ನೋದು. ಫಾರ್ ವೇರಿಯಸ್ ರೀಸನ್ಸ್ ನಾವು ಡೈರೆಕ್ಟ್ ಹೆಸರು ಹೇಳಕ್ ಆಗದೆ ಇರ್ಬೋದು ಅಥವಾ ಇನ್ನೊಂದು. ಹಾಗಾಗಿ ಅವ್ರು ಯಾರ್ಯಾರು ಇದ್ದಾರೆ ಯಾರು ಇಲ್ಲ ಅಂತ ಅನ್ನೋದು ತುಂಬಾ ಅಫಿಷಿಯಲ್ ಆಗಿ ಏನು ಹೇಳಕ್ ಆಗಲ್ಲ. ಪಾರ್ಟ್ 2 ಕರ್ಕೊಂಡ್ಬಿಡ್ತೀರಾ ಅಂತ? ಪಾರ್ಟ್ 2 ಇಲ್ಲ 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 ಪಾರ್ಟ್ 2 ಬರ್ತಾರಾ ಅಂತ? ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ.
ಇಲ್ಲ, ಹುಡುಗ ಹುಡುಗಿ ರಿಯಲ್ ಇಲ್ಲ. ಹುಡುಗ ಹುಡುಗಿನೇ ಫಿಕ್ಷನ್ ಫಿಲಮ್ ಅಲ್ಲಿ, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಹುಡುಗ ಹುಡುಗಿನೇ ಫಿಕ್ಷನ್, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಇಲ್ಲ ಎಕ್ಸಾಕ್ಟ್ಲಿ ನಿಮಗೆ ಬರಲ್ಲ. ನಾನು ಹೇಳಿಲ್ವಾ ಪುನಿ, ದೇರ್ ಲಾಟ್ ಆಫ್ ಆರ್ಟಿಕಲ್ಸ್, ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟ್ ಇಂದ ಹಿಡಿದು 18th ಅಕ್ಟೋಬರ್ ಏನ್ ನಡೀತು ಅನ್ನೋ ಇನ್ಸಿಡೆಂಟ್ ಇಂದ ಹಿಡಿದು ಈ ಕಪಲ್ ಇನ್ಸಿಡೆಂಟ್ ಇಂದ ಹಿಡಿದು ಇದೆಲ್ಲಾನು ಇದೆ ನಮ್ಮಲ್ಲಿ. ಬಟ್ ಅದು ಎಕ್ಸಾಕ್ಟ್ಲಿ ಸೇಮ್ ಅಂತ ದಿವಸನೇ ಅಂತಲ್ಲ, ಅದನ್ನೆಲ್ಲ ಅದೇ ಟೈಲರಿಂಗ್ ಕೆಲಸ ಎಲ್ಲ ಹೆಣದು ನಾವು ತಗೊಂಡ್ಬಂದಿರೋದು. ಸೊ ಹಾಗಾಗಿ ಇಟ್ ಇಸ್ ನಾಟ್ ಇವ್ ನೀವು ಹೇಳ್ದಂಗೆ ನಾವು STF ವಿನಯ್ ಕುಮಾರ್ ಅಂತಿದ್ದಾರೆ, ಅವ್ರ ಪಿಕ್ಚರ್ ನೋಡ್ರೆ ನಾನು ಏನ್ ಕೇಳಿದ್ರು, ಹೆಂಗೆ ಆನ್ಸರ್ ಮಾಡ್ಲಿ ಅದನ್ನ? ನಾನು ಕೇಳಿ ಕರ್ಕೊಂಬರಕ್ ಆಗತ್ತೋ ಆಗಲ್ಲ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನೋಡ್ತಾರೆ, ಅವ್ರು ನೋಡ್ಬೋದು, OTT ಬಂದಾಗ ನೋಡ್ತಾರೆ, ಥಿಯೇಟರ್ ನೋಡ್ತಾರೆ, ನೋಡ್ಬೋದು, ನಮ್ಗೆ ಗೊತ್ತಿಲ್ಲ. ಇಲ್ಲಮ್ಮ, ಇದ್ರಲ್ಲಿ ನನಗೆ ತುಂಬಾ ಆ ಥರ ಸರ್ಪ್ರೈಸಿಂಗ್ ಇರಲ್ಲ. ಯಾಕಂದ್ರೆ ನಾವು ಜೊತೆಗಿಂದಾನೇ ಟ್ರಾವೆಲ್ ಮಾಡ್ತಿದ್ವಿ, ನಮ್ಮ ಸ್ಟುಡಿಯೋದಲ್ಲೇ ಎಡಿಟಿಂಗ್ ನಡೀತಾ ಇರುತ್ತೆ. ಒಂದೊಂದು ಸೀನ್ ಮಾಡಿದಾಗಲೂ ಪುನಿ ಕರೆದು ಸರ್ ನೋಡಿ ಸರ್ ಅಂತ ನೋಡ್ತಿರ್ತೀವಿ, ನಾವು ಗ್ಯಾಪಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತೀವಿ. ಆ ಥರದ ಎಲ್ಲ ಪ್ರೋಸೆಸ್ಸಲ್ಲೂ ನಾನು ಇದ್ದಿದ್ದಕ್ಕೋಸ್ಕರ ಇದು ಹೆಂಗೆ ಬರುತ್ತೆ ಅಂತಲೇ ಒಂದು ಜಡ್ಜ್ಮೆಂಟ್ ನಾವು ಫಸ್ಟಿಂದಾನು ಇತ್ತು. ಇದೇನು ತುಂಬಾ ಸಪ್ರೇಟ್ ಏನೋ ಮಾಡ್ಬಿಟ್ಟು ಆಮೇಲೆ ನಾನು ಫೈನಲ್ ಕಾಪಿ ನೋಡಿ ವಾವ್ ಅಂತ ಅಂದಿದ್ದೀನಿ ಅಂತೇನಿಲ್ಲ. ಬಟ್ ನನಗೆ ಫಸ್ಟ್ ಆಡಿಯನ್ಸ್ ಅಂತ ನಾನು ಯಾವಾಗಲೂ ಇಬ್ಬರು ನಂಬ್ತೀನಿ, ಒಂದು ಎಡಿಟರ್ ಅಂಡ್ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್. ಯಾಕಂದ್ರೆ ಅವ್ರಿಬ್ರೇನೆ ಫೈನಲ್ ಔಟ್ ನಾನು ನೋಡೋದು. ಎಡಿಟರ್ ಒಂದು ಫೈನಲ್ ಎಲ್ಲ ವಿತೌಟ್ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಎಲ್ಲ ಒಂದ್ಸತಿ ನೋಡ್ತಾರೆ, ಅವ್ರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಅವ್ರು ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡ್ತಾರೆ ವಿತೌಟ್ ಮ್ಯೂಸಿಕ್, ಅವ್ರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಯಾವಾಗ ಅವ್ರಿಬ್ರು ಇದು ಎಕ್ಸ್ಟ್ರಾರ್ನರಿ ತುಂಬಾ ಚೆನ್ನಾಗಿದೆ ಅಂತಂದ್ರು ನನಗೆ ಅಲ್ಲಿ ಕನ್ವಿನ್ಸ್ ಆಗೋಯ್ತು, ಓಕೆ ನಾವು ಏನ್ ಎಫರ್ಟ್ ಹಾಕಿದೀವಿ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ. ಅದರ್ವೈಸ್ ಫಸ್ಟ್ ಕಾಪಿ ತುಂಬಾ ಸರ್ಪ್ರೈಸಿಂಗ್ ಇರಲಿಲ್ಲ. ನಾನು ಆದ್ರೆ ಒಂದು ಆಡಿಯನ್ಸ್ ನಂಗೆ ಸಿನಿಮಾ ನೋಡ್ತಿದ್ದಂಗೆ ಹೌದಪ್ಪ ನಾವ್ ಏನ್ ಅನ್ಕೊಂಡಿದ್ವಿ, ಪೇಪರ್ ಮೇಲೆ ಏನ್ ಬರ್ದಿದ್ವಿ ಅದು ಬಂದಿದೆ ಇವತ್ತು ಅಂತ, ಅದೊಂದು ಖುಷಿ ಅಂತೂ ಖಂಡಿತವಾಗ್ಲೂ ಇತ್ತು. ಕನ್ನಡ ಆಗಿದೆ ಸರ್, ಅದರ್ ಲ್ಯಾಂಗ್ವೇಜಸ್ ಅದೇ ಇವಾಗ ಪ್ರೆಸೆಂಟರ್ಸ್ ಬಂದಿರೋದ್ರಿಂದ ಸೊ ಅವರು ಬೇರೆ ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾತಾಡಿದ್ದಾರೆ ನಮಗೆ. ಸೊ ಹಾಗಾಗಿ ಅದರ್ ಲ್ಯಾಂಗ್ವೇಜಸ್ ಇಟ್ಕೊಂಡಿದ್ವಿ, ಕನ್ನಡ ಆಗಿದೆ. ಮೇಡಮ್ ನೀವು 7 days ತರ ಯೋಚನೆ ಮಾಡೋದು, ನಾನು 7 hours ತರ ಫೀಲ್ ಮಾಡಿದ್ದೆ ಅದನ್ನ. 7 days ಯಾಕೆ, 7 hours ಸಾಕಲ್ವಾ? ನನಗೆ ಖುಷಿ ಗೊತ್ತಾಗಿದ್ದು 7 hours ಅಲ್ಲಿ ಗೊತ್ತಾಗಿತ್ತು ನನಗೆ ಪಿಕ್ಚರ್ ಏನು ಖುಷಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು 7 hours ಮಾಡಿ ಇದನ್ನ ಅಂತಂದೆ. ಅವರೇ ಒಂದು 3 days ಜಗದೀಶ್ ಸರ್ ಬೇಡ ಸರ್ ಎಲ್ಲ ಕಲೆಕ್ಷನ್ ರಿಪೋರ್ಟ್ ಎಲ್ಲ ಬರಲಿ ಆಮೇಲೆ ಮಾಡೋಣ ಅಂತಂದ್ರೆ ಅದಕ್ಕೆ ಸುಮ್ಮನೆ ಅದಷ್ಟೇ ಮೇಡಮ್. ಅದ್ರ 7 hours ವಾಸ್ ಮೋರ್ ದೆನ್ ಎನಫ್ ಟು ನೋ ವಾಟ್ ಇಟ್ ಇಸ್ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಲಂಚ್ ಇದೆ, ಸಾರಿ ಸ್ವಲ್ಪ ಲೇಟ್ ಆಯ್ತು. ಅಂಡ್ ಒಂದು ಫೈನಲ್ ನನ್ನ ಟೀಮ್ ಜೊತೆಗೆ ಅನಿಲ್ ತುಂಬಾ ಡಿಜಿಟಲ್ ನಮ್ಗೆಲ್ಲ ಸಪೋರ್ಟ್ ಮಾಡೋದಂತ ಅನಿಲ್ ಇಸ್ ಹಿಯರ್.